ರೈತರ ಮೇಲೆ ಯಾವ್ದು FIR ಕೊಲೆ ಮಾಡ್ತೀವೇನ್ರಿ? ಅತ್ಯಾಚಾರ ಮಾಡ್ತೀವಿ ನಾವು, ನಮ್ಮ ಮೇಲೆ ಯಾಕೆ FIR ಹಾಕ್ಬೇಕು? ಅಷ್ಟೇ 10 ಕೋಟಿ ಕೊಟ್ಟರು ಕೊಡಲ್ಲ ಸರ್. ನಮ್ಮ ಭೂಮಿ ನಮ್ಮ ಹಕ್ಕು ಸರ್. ಒಂದು ಕಿರಿಬಿಳ್ಳಷ್ಟು ಬಿಟ್ಕೊಡಲ್ಲ ನಾವು. ರಕ್ತ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. 10 ಕೋಟಿ ಕೊಟ್ಟರು ನಾವು ಪ್ರಾಣ ಕೊಡ್ತೀವಿ ಸರ್, ಭೂಮಿ ಮಾತ್ರ ಕೊಡಲ್ಲ. ಬಡಭೂಮಿ ಅಂತ ಹೇಳ್ತಾರಲ್ಲ ಇವ್ರು ಎಂತ ಹೊಸ ಜನಗಳು ಅಂತ ಹೇಳ್ತಾರೆ. ಯಾರು ಕ್ಯಾನ್ಸರ್ ಬಂದು ಯಾರು ಸಾಯ್ಲಿಲ್ಲ ನನ್ನ ಊರಲ್ಲಿ. ನಾವ್ ಇಲ್ಲಿ ಪ್ರಾಣ ತಕೊಂಡ್ರು ಕೊಡಲ್ಲ. ಬಡವ್ರ ಬಗ್ರು ತಲೆ ಮೇಲೆ ಅವ್ನ ಯಾಕೆ ಕಲೆ ತಕೋದು? ಅವನಂತ ಗಂಡಸ್ತಾನ ಇದ್ರೆ ಲೇಡೀಸ್ ಮುಂಗಡೆ ಬಂದು ಅವ್ನು ಮಾತಾಡ್ಬೇಕು. ಮೀಟರ್ ಬೇಕು, ಮೀಟರ್. ವಿಧಾನಸೌಧದಲ್ಲಿ ಕುಂತ್ಕೊಂಡು ರೈತರದೆಲ್ಲ ಪಾಳು ಭೂಮಿ ಬಂಜರು ಭೂಮಿ ಅಂತ ಹೇಳ್ತೀಯ ನೀನು? ನಾನು ಬದ್ರ ಕಾಳಿ ಬೇವನಟ್ಟಿ ಕಾಳಿ, ನಾನು ಅವ್ನ ಕರ್ಸವನ ಡಿಕೆನ ಅವನಿಗೆ ಮಾಡ್ತೀನಿ ನಾನು ಮರ್ಯಾದಿನ. ವೆಸ್ಟ್ ಬೆಂಗಾಲ್ನೆಲ್ಲ ಆಯ್ತು, ಅದೇ ತರ ಕ್ರಾಂತಿ ಎತ್ಕೊಂಡು ಬೆಂಕಿ ಎತ್ಕೊಂಡು ಈ ಸರ್ಕಾರ ಪತನ ಆಯ್ತದೆ ಅಂತ ಇವತ್ತಿನ ದಿವಸ ಹೇಳ್ತೀನಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಇಲ್ಲಿ ರೈತರಿಗೂ ಮತ್ತೆ ಸ್ವಲ್ಪ ನಮ್ಮ ಆಕ್ರೋಶ ಇರ್ತದೆ, ನಮ್ಮ ಭೂಮಿ ಉಳಿಸ್ಕೋಬೇಕು. ಅದರಿಂದ ಇವರು FIR ಹಾಕಿದರೆ, ಕೊಲೆ ಕೇಸ್ ಹಾಕಿದರೆ. ಅದನ್ನ ಖಂಡಿಸಿ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ಲಿಕ್ಕೆ ಹೋಯ್ತಾ ಇದ್ದೀವಿ. ಇದು ಸರ್ಕಾರ ಮಾಡಿರೋದು ಬಹಳ ತಪ್ಪು. ರೈತರ ಮೇಲೆ ಯಾವ್ದು FIR ಕೊಲೆ ಮಾಡ್ತೀವೇನ್ರಿ? ಅತ್ಯಾಚಾರ ಮಾಡ್ತೀವಿ ನಾವು, ನಮ್ಮ ಮೇಲೆ ಯಾಕೆ FIR ಹಾಕ್ಬೇಕು? ಕೊಲೆ ಕೇಸ್ ಹಾಕಿದ್ದೀರಾ? ಅದರಿಂದ ನಾವು ಇದನ್ನು ಖಂಡಿಸಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಎಷ್ಟು ಜಾಗ ಇದು ಮಾಡ್ತಾ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ಏನು 9,500 ಎಕರೆ ಅಲ್ಲ ನಿಮ್ ಜಾಗ? ನಮ್ದು ಒಂದು 3 ಎಕರೆ ಇದೆ ಸರ್. ನಮ್ದು 3 ಎಕರೆ ಇದೆ. ನಮ್ದು ಮುಖ್ಯ ರಸ್ತೆಯಲ್ಲಿ ಇದೆ. ಅದೇ ನಮ್ ಭೂಮಿಗಳು ಏನು, ನಾವು ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿಯನ್ನ ನಾವು ಕೊಡೋದಿಲ್ಲ. ಕೊಡೋರು ಕೊಟ್ಕೊಳ್ಳಿ, ತೊಂದ್ರೆ ಇಲ್ಲ. ನಾವು ಮಾತ್ರ ಏನ್ ಭೂ ಸ್ವಾಧೀನ ವಿರೋಧಿಸಿ ಹೋರಾಟ ಮಾಡ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ಕೊಡೋದಿಲ್ಲ. ಆಯ್ತು, ಆಮೇಲೆ ಶಿವಕುಮಾರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಅದೆಲ್ಲ ಸುಳ್ಳು ಸರ್. 50% ಡೆವಲಪ್ ಆಗಿರೋ ಭೂಮಿನೇ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಸರ್. ಅವರು ಸುಮ್ನೆ ಇವಾಗ ಕಣ್ಣೋರ್ಸೋ ಇದು ಹೇಳ್ತಾ ಇದಾರೆ ಅಷ್ಟೇ. ಈಗ ಈ ಪಕ್ಕದಲ್ಲಿ ಇವ್ರು ಕೊಟ್ಟಿರ್ತಾರೆ ಸರ್, ನಾವು ಕೊಟ್ಟಿರಲ್ಲ. ನಾಳೆ ದಿವಸ ಬಂದು ಈಗ ಅವ್ರು ಕೊಟ್ಟಿದ್ರೆ ನೀವು ಕೊಡಿ ಅಂತ ಹೇಳ್ತಾರೆ ಸರ್. ಅದೆಲ್ಲ ಸುಳ್ಳಿನ ಮಾತು ಸರ್. ಅವ್ರು ಕೊಡ ಆ ತರ ಮಾಡಲ್ಲ ಸರ್. ಅದು ನಾವು ಭೂಮಿ ಮಾತ್ರ ಕೊಡಲ್ಲ ಸರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಷ್ಟೇ ಕೊಟ್ಟರು ಅವ್ರಿಗೆ ನಾವು ಬಿಡಲ್ಲ ಸರ್. ಅಷ್ಟೇ ಸರ್. ನಾವು ಕೊಡಕ್ಕೂ ಶುದ್ಧವಾಗಿಲ್ಲ, ಅವ್ರ ಹತ್ರ ದುಡ್ಡು ತಗೊಂಡೋಗಿ ನಾವು ಶುದ್ಧವಾಗಿಲ್ಲ. ಅಷ್ಟೇ ಸರ್. ನಮ್ಗೆ ಅಂದ್ರೆ ಅವ್ರು ಕೋಟ್ಯಾಂತರ ರೂಪಾಯಿ ಕೊಡ್ತೀರಾ, ನೀವು ಎಷ್ಟು ಕೊಡ್ತೀರಾ? ಇಲ್ಲ ಸರ್, ಅವ್ರು ಎಷ್ಟು ಕೋಟಿ ಕೊಟ್ಟರು ನಮ್ಗೆ ಬೇಡ. ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಳ್ಳಿ. ನಮ್ಗೆ ಎಷ್ಟಿತ್ತು ಅಷ್ಟೇ ಸಾಕು. ನಮ್ಗೆ ದುಡ್ಕೊಂಡು ತಿಂತೀವಿ ನಾವು ಗಟ್ಟಿಗಿರೋವರೆಗೂ. ನಾವು ಕೊಡೋದು ಬೇಡ, ಅವ್ರು ನಾವು ಹತ್ರ ನಾವು ತಗೊಳೋದು ಬೇಡ. ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟು ಅಲ್ಲ, ಇಲ್ಲ ಈ ಗೌಡ್ರದ್ದು ಜಗಳ ಅಂತ ಹೇಳ್ತಿದ್ದಾರೆ ಕೆಲವರಲ್ಲ. ಗೌಡ್ರದ್ದು ಇಲ್ಲ, ಯಾರ್ದು ಇಲ್ಲ. ಅವರೇ ರೈತರಿಗೆ ತಂದಿಕ್ಕಿ ತಮಾಷೆ ಮಾಡ್ತಾ ಇರೋದು ಅಷ್ಟೇ. ಏನ್ ರಾಜಕೀಯ ಇಲ್ಲ ಇದ್ರಲ್ಲಿ? ರಾಜಕೀಯನೇ ಇರೋದು, ರಾಜಕೀಯದವರೇ ಮಾಡ್ತಾ ಇರೋದು. ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ ಅಂದ್ರೆ ಅಲ್ಲ, ಅವ್ರು ಹೇಳ್ತಿದ್ದಾರೆ, ಕೆಲವರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ DK ಶಿ ಅವರು ಅವ್ರ ಪ್ರತಿಷ್ಠೆಗೋಸ್ಕರ ಮಾಡ್ಕೋತಿದ್ದಾರೆ ಅಂತ. ಅವ್ರ ಪ್ರತಿಷ್ಠೆಗೆ ಮಾಡ್ತಾ ಇರೋದು. ಇವ್ರ ಮೇಲೆ ಅವ್ರ ಹಾಕೊಂಡು ಇಬ್ರು ವಿರೋಧಿಸ್ತೀರಿ ಹಂಗಂದ್ರೆ? ಇಬ್ರಿಗೂ ವಿರೋಧಿಸ, 3 ಪಕ್ಷದವ್ರಿಗೂ ವಿರೋಧಿಸ್ತದೆ. ಪಕ್ಷ ಬೇರೆ, ರೈತನೇ ಬೇರೆ, ಜಮೀನೇ ಬೇರೆ. ಇದು ಗೌರ್ಮೆಂಟ್ ಅಕ್ವೈರಿ ಅಲ್ಲ, ಅಟ್ಲೀಸ್ಟ್ ನನಗ್ ಗೊತ್ತಿದ್ದಂಗೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಪ್ರೈವೇಟ್ನವ್ರು ಬಂದ್ರೆ ಏನೋ ಒಂದು ನಮಗೆ ಕೃಷಿ ಮಾಡ್ಕೊಳಕ್ ಬರ್ತಾನೆ, ಅವ್ನು ನಮ್ ಜೊತೆಲಿ ಇರ್ತಾನೆ, ಅವ್ನ್ ಬೇಕಾದ್ರೆ ಕೊಟ್ಕೋಬಹುದು. ಇಂಥವ್ರಿಗೆ ನಾವು ಅಪಾರ್ಟ್ಮೆಂಟ್ ಕಟ್ಟೋರ್ಗೆ ಅವ್ರಿಗೆಲ್ಲ ನಾವು ಕೊಡಲ್ಲ. ನಮ್ ಭೂಮಿ ನಮಗ್ ಬೇಕು. ನಾವ್ ಏನ್ ಕೆಲಸ ಮಾಡೋಣ? ನಮ್ಗೆ ಏನ್ ಕೆಲಸ ಕೊಡ್ತಾರೆ? ನಮ್ಗೇನು ಬರೋದೇ ಇಲ್ಲ. ನಮ್ ಭೂಮಿ ಬೇಕು. ನಮ್ ಭೂಮಿ ಅವ್ನಿಗೆ ಈ ಭೂಮಿನೇ ಬೇಕು. ನಮ್ ಪಕ್ಕದಲ್ಲಿ ಅದೇ ದುಡ್ಡಿಗೆ ಭೂಮಿ ತಗೊಡ್ಲಿ, ನಾನು ಕೃಷಿ ಮಾಡ್ತೀನಿ. ಬದ್ಲೆ ಎಲ್ಲೂ ಕೊಡೋದು ಬೇಡ. ನಾನ್ ಪಕ್ಕದಲ್ಲಿ 3 ಕಿಲೋಮೀಟರ್ ಕೊಡ್ಲಿ, ನನಗೆ ಖುಷಿ ಮಾಡಕ್. ಅದೇ ಅವ್ನು 5 ಕೋಟಿ ತಗೊಡ್ತೇನೋ, 1 ಕೋಟಿ ತಗೊಡ್ತಾನೋ, 50,000 ತಗೊಡ್ತಾನೋ, ನಾನು ಭೂಮಿ ಕೊಟ್ಬಿಟ್ಟು ಬೇಕಾದ್ರೆ ಭೂಮಿ ತಗೊಳ್ಳಿ, ಇದೇ ಬೇಕು ಅಂದ್ರೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು. ನಾವು ಭೂಮಿ ಮಾತ್ರ ಬಿಡಲ್ಲ. ಅರ್ಧ ಎಕರೆ ಅದೇ 50,000 ಸಂಪಾದನೆ ಮಾಡ್ತೀವಿ. 2 ವರ್ಷ ಕಟ್ಕೊಂಡು 10 ಜನಕ್ಕೆ ಊಟ ಇಕ್ತಿವಿ. ಅವನಿಕನೆ ಜನಕ್ಕೆ ಊಟನ ಒಂದು ಓಡಿಸ್ತಾನೆ. ನಡಿ ಎಮ್ಮೆಲೆ ತಕ್ಕೆ ಊಟ ಮಾಡಕ್ಕೆ ಅಂತ ಮಟನ್ ತಕೊಂಡು ಊಟ ಮಾಡ್ತಾರೆ. ತಕೊಂಡು ಕೇಸರಿ ಬಾತ್ ತಕೊಂಡು ಮೆರವಣಿಗೆ ಮಾಡ್ತಾರೆ. ನಾವು ಸಿಹಿ ಉಣ್ತೀವಿ, ಖಾರ ಉಣ್ತೀವಿ ಅಂತ ಹೇಳ್ತಾವನೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಎಲ್ಲಾರ್ಗು ನಮ್ಮ ಯಾರು DK ಎಲ್ಲಾರ್ಗು ಕಳಿಸಿ ನಾವು ನೀರು ರಸಾನ ಊಟ ಮಾಡ್ತಾ ಇದೀವಿ 2 ವರ್ಷದಿಂದ ಬೈರ್ಬಂಗ್ಲ ಬೀದಿಲಿ. ಸೊಳ್ಳೆ ಕಚ್ಕೊಂಡು ಅವೆಲ್ಲ. ಅವನೊಂದ್ 3 ದಿನಕ್ಕೇನೆ ಯಾವ ಬಿರಿಯಾನಿ ತಕೋತಿ, ಯಾವ ತಕೊಂಡು ಕೊಡ್ತಾವನೆ. ಕುಡಿಯೋದು 1,000 ಎಲ್ಲ ಮಾಡ್ತಾವನೆ. ನಾವ್ ಮಾಡಕ್ಕಾಗತ್ತೆ? ಅರ್ಧ ಎಕರೆ ಹೊಲ ಮಾಡಿರೋರು ಅದನ್ನು ಕಿತ್ಕೊಂಡ್ರೆ ಇವ್ನ ಏನ್ ಮಾಡಕ್ಕಾದತ್ತು? ಅವ್ನ ಅದೆಲ್ಲ ಹೊಸೂರಲ್ಲಿ ಅದ್ ಕೊಟ್ಬಿಡ್ಲಿ ಎಲ್ಲಾರ್ಗುನು. ಬಡವ್ರು ಕೊಟ್ಬಿಟ್ಟು ಅವ್ನ ಏನ್ ಬೇಕು ಅದ್ ಮಾಡ್ಕೊಳ್ಳಿ ಬೇಕಾರೆ. DK ಶಿ ಅವರು
ಈ ನಡೆ ವಿರೋಧ ನೀವು ನಿಲ್ತೀರಿ. ಇನ್ನೇನ್ ಮಾಡ್ಬೇಕು? ಕೊಡಲ್ಲ. ನಾವೇ ರಕ್ತ ಕೊಟ್ರು ನಾವ್ ಭೂಮಿ ಕೊಡಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಮೊಮ್ಮಕ್ಳಿಗೆ ಬೇಡವೆ? ನಮ್ಮ ಅವಧಿ ಸಂಪಾದನೆ ಮಾಡಿರೋದು ನಾವು ಮಕ್ಳನ್ನ ಓದಿಸಿದೀವಿ, ಕೂಲಿ ಮಾಡಿದೀವಿ, ಹೊಸ ಕಟ್ಕೊಂಡು ಸಂಸಾರ ಮಾಡಿ ಎಲ್ಲ ಇದ್ ಮಾಡಿದೀವಿ. ಇವಾಗ ಜಮೀನ್ ಕಿತ್ಕೋಕ್ ಬಂದ್ರೆ ಇನ್ನೆಲ್ಲೂ ಇಲ್ವೇ ಜಮೀನು? ಕನಕಪುರದಲ್ಲಿ ಇಲ್ವೇ? ಒಂದ್ ದೊಡ್ಡ ಹಳ್ಳಿಲಿ ಇಲ್ವೇ? ಮಾಡ್ಕೊಳ್ಳೇಳು. ಯಾಕೆ ಹೊಸೂರ್ದೇ ಇರೋದು? ಹೊಸೂರಲ್ಲಿ ಅರ್ಧ ಎಕರೆ 1 ಎಕರೆ ಇವ್ರದು 50 100 ಯಾಕೆ ಅವ್ನ ಬಿಗ್ಯಾಗೆ ಬೀಗ ಹಾಕೊಂಡ್ ಮಡಿಕೋಕೆ ಏನ ಅವನು ಮಾರಲ್ಲವ, ಬೀಗ ಹಾಕೊಂಡ್ ಮಡಿಕೊಂಡು ನಮ್ನ ಎಲ್ಲೆಲ್ಲೋಗೋ ಕಳಿಸಕ್ಕೆ ಆ ತಾಕತ್ತಿರೋನು ಅವ್ನು ತಕೊಂಡವನಲ್ಲ. ಹೊಸೂರು ಈ ಕೆಂಪೈನ್ ಪಾಳ್ಯದಲ್ಲಿ ಅವೆಲ್ಲ ಕೊಟ್ಬಿಡ್ಲಿ ಹೊಸೂರವ್ರಿಗೆಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ ಇದ್ದುದ. ಅರ್ಧ ಎಕರೆ 1 ಎಕರೆ ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಕೊಡ್ತಾರಂತೆ. ನಮಗ್ ಬೇಡ, ಅವ್ನ ಜಾಗನೇ ಕೊಡ್ಲಿ ನಮ್ಗೆ. ಇವಾಗ ಕೊಟ್ರೆ ತಗೊಂಡಿರ್ತೀರಾ? ಅವ್ನ ಜಾಗ ಕೊಡ್ಲಿ ತಕೋತೀವಿ. ಇದು ಜಾಗ ಮಾತ್ರ ಹೊಸೂರಲ್ಲಿ ಹೆಂಗ್ ಗೊತ್ತಾವ್ ನೋಡು, ಆ ಜಾಗನೇ ಕೊಡ್ಲಿ. ಹೊಸೂರಲ್ಲಿ ತಕೊಂಡವನಿಲ್ಲ, ಆ ಜಾಗಗಳೇ ಕೊಡ್ಲಿ ನಮ್ಗುನು. ಏನ್ ಇವ್ನ್ಗೆ ಭಿಕ್ಷಾ ಮಾಡ್ಬೇಕೆ? ನಾವ್ ಮಾರೋದ್ ಗೊತ್ತಿಲ್ವೇ? ಇವ್ನ ಕೈಗೆ ಆಸ್ತಿ ಕೊಟ್ಬಿಟ್ಟು ನಾವ್ ತಕೊಳ್ಳೋದೇನ್ ಏನು ಇಲ್ಲ. ನಮ್ಮ ಸಂಪಾದನೆ ಮಾಡಿರೋದು. ಆಯ್ತು, ಆಮೇಲೆ ದೊಡ್ಡದೇನು ಮಾಡಿದ್ವು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿಲ್ಲ. ರೈತರು ಏನ್ ಗೊತ್ತಾ, ಅದು ಇವಾಗ ಕುಮಾರಸ್ವಾಮಿ ಮಾರ್ಬಿಟ್ಟವನೆ ಅಂತ ಅಂತಾರಲ್ಲ, ಇವಾಗ ಡಿ ಕೆ ಅದ್ರ ಇದೇನು ಪೆನ್ ಪೇಪರ್ ಅದು ಅಳ್ಸೋದು ಯಾವ ಲೆಕ್ಕ ರೀ ಇದು? ಪೆನ್ ಪೇಪರ್ ಕೊಟ್ಟಿಲ್ಲ ನಾವು. ದೊಡ್ಡದೇವನ ಅಳ್ಸೋದು ಒಂದು ಏನು ಅವ್ರಿಗೆ ದೊಡ್ಡ ಕೆಲಸ ಇದು. ರೈತರನ್ನ ಕೊಳ್ಳೆ ಹೊಡಿಯೋಕೋಸ್ಕರ ಇದು ಮಾಡ್ತಾ ಇರೋದು. ನಾವು ಕೊಡೋದಂತ ಅಲ್ಲ, ನಾವ್ ಎಷ್ಟು ಕೋಟಿ ಕೊಡ್ತೀವಿ ಅಂತ ಅಲ್ಲ. ನಮ್ ಜಮೀನ್ ನಾವು ಇಷ್ಟು ಕೋಟಿಗಾದ್ರೂ ಮಾರ್ಕೋತೀವಿ, ನಾವು ಇಷ್ಟು ಕೊಡ್ತೀವಿ ಅಂತ ಅಲ್ಲ. ನಮ್ ಭೂಮಿ ಈ ಯೋಜನೆ ಕೊಡಲ್ಲ ಅಂತ ಅಲ್ಲ, ಕೊಡ್ತೀವಿ. ಕೊಡ್ರು ನಮ್ ಜಮೀನಿಗೆ ಅವ್ನು ಯಾರು ರೇಟ್ ಕಟ್ಟಕ್ಕೆ? ಯಾರು ಅವನು ರೈಟ್ ಕಟ್ಟಕ್ಕೆ? ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾವು ಹಸೂರು, ನಾವು ಒಂದ್ 15 ಎಕರೆ ಜಮೀನ್ ಮಾಡಿಕೊಂಡಿದೀವಿ. ಅವ್ನ ಯಾವ್ದೇ ಕಾರಣಕ್ಕೂ ನಾವ್ ಜಮೀನ್ ಕೊಡಲ್ಲ. ಅವ್ನ ಹೋಗಿ ಅವ್ನ ಊರು ಕಡೆಕ್ ಹೋಗಿ ಜನಕ್ಕೆ ಏನ್ ಹೇಳ್ತಾವ್ನೆ, ನೀನು ಜಮೀನ್ ಕೊಡ್ಬೇಡ, ಗಂಜಿ ಕೊಡ್ ಮನಿ ಕೊಡ್ರಿ, ದಬಾ ಕೊಡ್ರಿ, ನೀನ್ ಜಮೀನ್ ಕೊಡ್ಬೇಡ ಅಂತ ಹೇಳ್ತಾವ್ನೆ. ಈಗ ಅದೇ ರೈತರು ನಾವು ರೈತರು ತಾನೆ ಅವ್ನಿಗೆ. ಈಗ ಕುಮಾರಸ್ವಾಮಿ 3 ಸಾರಿ ಮಾಡಿದ ತಾನೆ, 3 ಸಾರಿ ಮಾಡ್ಬಿಟ್ಟು ನಮ್ಮೂರೇ ಹೋಗಿ ಊರೆಲ್ಲ ದುಡ್ಡು ಎತ್ಬಿಟ್ಟು ಮಾಡ್ಬೇಡ ಅಂತ ಅಂದ ತಾನೆ. ಇವತ್ತು ಅವನೇ ದಂಡಿ ಕೂತವ್ನೆ, ಊರ್ ಮನ್ಸನೇ ದಂಡಿ ಕೂತವ್ನೆ, ಬೇಕು ಅಂತ ಕೂತವ್ನೆ. ನಮಗ್ ಬೇಡ ಕಣಪ್ಪ, ನಾವ್ ಜೀವ ಹೋದ್ರು ಭೂಮಿ ಕೊಡಲ್ಲ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಕೊಡಲ್ಲ ಅವನೇನೇ ಮಾಡ್ಲಿ. ನಾವು ತಂಗು ಮಾವು ಸಪೋಟ ಎಲ್ಲ ಬೆಳ್ಕೊಂಡಿದೀವಿ, ನಾವು ಕೂತ್ಕೊಂಡು ಜೀವನ ಮಾಡ್ತಾ ಇದೀವಿ, ಹಸು ಕಟ್ಕೊಂಡಿದೀವಿ, ಎಲ್ಲ ಮಾಡಿದೀವಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ಅವಂದೇ ಅದಲ್ಲ, ಅವನ ಕೊಡ್ಲಿ ನಾವು ತಗೋತೀವಿ. ನಾವು ಪಕ್ಕದಲ್ಲಿ ಅದೇ ನಿಲ್ಗಿರಿ, ಕೊಡ್ಲಿ ತಗೋತೀವಿ. ಬೇರೆ ಸಮಸ್ಯೆ ಏನಿದೆ? ನಮ್ಗೇನು ಸಮಸ್ಯೆ ಇಲ್ಲ, ನಾವ್ ಚೆನ್ನಾಗಿದ್ದೀವಿ. ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ ಕೇಳಿದ್ರು ಅದನ್ನ. ನಾವ್ ಅಲ್ಲೇ ಇರ್ತೀವಿ. ರುಸ್ವಾತಿ ನೀರು ಯಾರು ಸೊತ್ತೋಗ್ಲಿ, ಅವನೇ ಸೊತ್ತಾಗವ್ನೆ ನೋಡು. ಅವ್ನ ಕಡೆಗೆ ಹೋಯ್ತಾ ಇದೆ ನೀರು, ರುಸ್ವಾತಿ ನೀರು. ನಮ್ಮೂರ್ಗೇನ್ ಬರ್ತಾ ಇಲ್ಲ ರುಸ್ವಾತಿ ನೀರು, ಅವನ್ಗೆ ಹೋಯ್ತಾ ಇದೆ. ಯಾರು ಕ್ಯಾನ್ಸರ್ ಬಂದ್ ಯಾರು ಸಾಯ್ಲಿಲ್ಲ ನನ್ನ ಊರಲ್ಲಿ. ಬರ್ಲಿ ನೋಡ್ಲಿ, ಮನೆಗೆ ಬಂದು ಕೇಳೇಳು ಕ್ಯಾನ್ಸರ್ ಬಂದಿದೆ, ಡಾಕ್ಟರ್ ಕರ್ಕೊಂಡು ಚೆಕ್ ಮಾಡಿಸ್ಲಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಜಂಗ್ಲಿ.